ಹಾಯ್, ಡ್ಯಾನ್ಸ್ ಕಲ್ಚರ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ಮಾಡ್ತಕ್ಕಂಥ ಈ ವಿಡಿಯೋ ನಿಮಗೆ ತುಂಬಾನೇ ಉಪಯುಕ್ತವಾಗಿರುತ್ತೆ. ಯಾರೆಲ್ಲ ಒಂದು ಗುಲಾಬಿ ಗಿಡಗಳನ್ನು ತಗೊಬಂದಾಗ ಅದರಲ್ಲಿ ತುಂಬಾನೇ ಹೂ ಇರುತ್ತೆ, ಅದು ಹೋದ ನಂತರದಲ್ಲಿ ಮತ್ತೆ ಹೂ ಬರೋದಿಲ್ಲ ಅಂತಕ್ಕಂಥ ಒಂದು ತಪ್ಪು ಕಲ್ಪನೆ. ಇದನ್ನ ಯಾವ ರೀತಿ ಮಾಡಬೇಕು ಅಂತಂದ್ರೆ, ನೀವು ತಂದಿರ್ತಕ್ಕಂಥ ಗುಲಾಬಿ ಗಿಡ ಚಿಕ್ಕ ಕವರಲ್ಲಿ ಅಥವಾ ಒಂದು ಪಾಟಲ್ಲಿ ಇರುತ್ತೆ. ಅದನ್ನ ನೀವು ಫಸ್ಟ್ ಒಂದು ದೊಡ್ಡ ಪಾಟು ಅಥವಾ ಕವರಲ್ಲಿ ಚೇಂಜ್ ಮಾಡಬೇಕು. ಮಣ್ಣನ್ನು ಹೊಸ ಮಣ್ಣನ್ನು ಹಾಕಬೇಕು. ಅಲ್ಲಿರ್ತಕ್ಕಂಥ ಗಿಡದ ಬೇರ್ಗೆ ಯಾವುದೇ ರೀತಿಯ ಡ್ಯಾಮೇಜ್ ಮಾಡಬಾರ್ದು. ಹೊಸ ಮಣ್ಣನ್ನು ಹಾಕಿ ಅದರ ಮಧ್ಯದಲ್ಲಿ ಇಟ್ಟು ಸುತ್ತಲೂ ಮಣ್ಣು ಹಾಕಿ ನೀಟಾಗಿ ಸೆಟ್ ಮಾಡಿ ಇಡಬೇಕು. ಅದಕ್ಕೆ ಡೈಲಿ ನೀರು ಹಾಕಬೇಕು. ಒಂದು 5 to 10 days ಆದಮೇಲೆ ನೀವು DAP ಅಂತಕ್ಕಂಥ ಒಂದು ಗೊಬ್ಬರ ಬರುತ್ತೆ, ಅದನ್ನ ಜಸ್ಟ್ ಒಂದು 15-20 ಗ್ರಾಮ್ ಅಷ್ಟೇ ಹಾಕ್ಬೇಕು. ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು. ಜಾಸ್ತಿ ಹಾಕಿದಲ್ಲಿ ಗಿಡ ಹೋಗ್ಬಿಡುತ್ತೆ. ಅದನ್ನ ಹಾಕಿ ಡೈಲಿ ನೀರನ್ನ ಹಾಕ್ತಾ ಇದ್ರೆ ಗಿಡದಲ್ಲಿ ಹೂಗಳು ತುಂಬಾನೇ ಬರುತ್ತೆ. ನೀವು ನೋಡ್ತಾ ಇದ್ದೀರಿ ವಿಡಿಯೋದಲ್ಲಿ. ಸೊ ಇದೇ ರೀತಿಯಾಗಿ ನಾನು ಕೂಡ ಮೊದಲು ಅದನ್ನ ಬೆಳೆಸೋ ರೀತಿ ಗೊತ್ತಿಲ್ಲದೇನೆ ತುಂಬಾನೇ ಗಿಡಗಳನ್ನ ಹಾಳು ಮಾಡ್ಕೊತಿದ್ದೆ. ತುಂಬ ಬೇಸರ ಆಗ್ತಿತ್ತು. ನನಗೆ ಗಿಡ ಬೆಳೆಸ್ಬೇಕಂತಕ್ಕಂಥ ಒಂದು ಆಸೆ ಇತ್ತು. ಸೊ ಅದನ್ನ ನಾನು ಟ್ರೈ ಮಾಡಿದಾಗ ಸೊ ಈ ರೀತಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ. ನನ್ನೆಲ್ಲ ವೀಕ್ಷಕರಿಗೆ ವಂದನೆಗಳು.